ನಮಸ್ಕಾರ. ಹಾಡು ಮತ್ತು ಹರಟೆ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇಂದು ಇನ್ನೊಂದು ಹರಟೆ ದಿನ. ಇವತ್ತಿನ ವಿಚಾರ ಎಲ್ಲರ ಮನೆಯಲ್ಲೂ ಇಲ್ಲ ಹಿಂದಿನ ದಿವಸ ರಾತ್ರಿ ಅಥವಾ ಅಂದಿನ ಬೆಳಗ್ಗೆ ಒಂದು ಚರ್ಚಿಸುವಂಥ ವಿಚಾರ. ತಿಂಡಿ ಏನು? ಹಿಂದಿನ ದಿವಸ ಆಗಿದ್ದರೆ ನಾಳೆ ಏನು ತಿಂಡಿ, ಬೆಳಗ್ಗೆ ಆಗಿದ್ರೆ ಇವತ್ತೇನು ತಿಂಡಿ. ಇದ್ರ ಬಗ್ಗೆ ಇನ್ನೂ ಮುಂಚೆ ಹೋಗೋದ್ರ ಮೊದಲು ಒಂದು ಚಿಕ್ಕದೊಂದು ಕ್ಲಾರಿಫಿಕೇಷನ್. ಈ ಕನ್ನಡ ಪದಗಳು ಒಂದೊಂದು ನಮ್ಮದೇ ರಾಜ್ಯದಲ್ಲಿ ಒಂದೊಂದು ಭಾಗದಲ್ಲಿ ಒಂದೊಂದು ಅರ್ಥ ಬರುತ್ತೆ. ನಮ್ಮ ಮೈಸೂರು ಕರ್ನಾಟಕದಲ್ಲಿ ತಿಂಡಿ ಅಂದರೆ ಬ್ರೇಕ್ಫಾಸ್ಟ್. ಕರ್ನಾಟಕದ ಕೆಲವು ಕಡೆ ತಿಂಡಿ ಅಂದರೆ ನವೆ ಅಂತ, ಕೆರೆತ ಅಂತ. ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಇವತ್ತಿನ ಎಪಿಸೋಡು ಬ್ರೇಕ್ಫಾಸ್ಟ್ ಬಗ್ಗೆ. ನಿಮ್ಮ ಮನೇಲೂ ಈ ಚರ್ಚೆ ನಡೆಯುತ್ತಲ್ಲ, ನಾಳೆ ಏನು ತಿಂಡಿ, ಇವತ್ತೇನು ತಿಂಡಿ ಅನ್ನೋದು. ಪ್ರತಿಯೊಬ್ಬರು ಅವರವರ ಅನುಕೂಲಕ್ಕೆ ತಕ್ಕಂಗೆ ಇಲ್ಲ ಚಿತ್ರಾನ್ನನೋ ಇಲ್ಲ ಉಪ್ಪಿಟ್ಟೋ ಏನೋ ಒಂದು ಮಾಡ್ತಾರೆ. ತಿಂಡಿಗಳಲ್ಲಿ ಕೆಲವು ತಿಂಡಿ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವು ತಿಂಡಿ ಕೆಲವ್ರಿಗೆ ಇಷ್ಟ ಆಗಲ್ಲ. ನಿಮ್ಮದು ಏನು ಫೇವ್ರೆಟ್ ತಿಂಡಿ ಸ್ನೇಹಿತರೆ? ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ನಿಮ್ಮ ಮನೆಯಲ್ಲಿ 2-3 ಜನ ಇದ್ದರೆ ಎಲ್ಲರದು ಒಂದೇ ತಿಂಡಿ ಇಷ್ಟನಾ, ಅಥವಾ ತಿಂಡಿನ ವಿಧವಾಗಿ ಮಾಡಬೇಕು ಅಂತ ಎಕ್ಸ್ಪೆಕ್ಟೇಷನ್ ಆಗಲಿ ಡಿಮ್ಯಾಂಡ್ ಆಗಲಿ ನಿಮ್ಮ ಮನೆಯಲ್ಲೂ ಇರುತ್ತಾ? ಇದನ್ನು ತಿಳಿಸಿ. ಯಾಕೆ ಅಂತಂದರೆ ಎಲ್ಲರ ಮನೆಯಲ್ಲೂ ಎಲ್ಲರಿಗೂ ಒಂದೇ ತಿಂಡಿ ಇಷ್ಟ ಆಗಬೇಕು ಅಂತೇನು ಕಾನೂನೇನಿಲ್ಲ. ಸೊ ತಿಂಡಿ ಮಾಡೋರಿಗೆ, ಅದನ್ನು ತಯಾರಿಸೋರಿಗೆ ಕೆಲವು ಸಲ ಭಾಳ ಕಷ್ಟ ಆಗುತ್ತೆ. ನಾನು ಕೆಲಸದಲ್ಲಿ ಸಾಕಷ್ಟು ಊರುಗಳಲ್ಲಿ ಇರಬೇಕಾಗಿ ಬಂತು. ಬಳ್ಳಾರಿ ಒಂದು ಸಚ್ ಊರು. ಸುಮಾರು 2 ವರ್ಷ ಅಲ್ಲಿ ಕೆಲಸ ಮಾಡಿದೆ. ಯಾತಕ್ಕೆ ಏನು ಗೊತ್ತಿಲ್ಲ, ಪಡ್ಡು ತಿನ್ನೋದು ನನಗದು ಎಷ್ಟರ ಮಟ್ಟಿಗೆ ಅದು ನನಗೆ ಇಷ್ಟ ಆಗೋಯ್ತು ಅಂತಂದರೆ ಇಟ್ ಬಿಕೇಮ್ ಮೈ ಡೈಲಿ ಬ್ರೇಕ್ಫಾಸ್ಟ್. ಬೇಜಾರೇ ಆಗಲಿಲ್ಲ. ಕೆಲವು ದಿವಸಗಳ ಮುಂಚೆ ಉಪ್ಪಿಟ್ಟು ನಂಗೆ ಭಾಳ ಫೇವ್ರೇಟ್ ಇತ್ತು. 3 ಹೊತ್ತು ಬೇಕಾದರೆ ತಿಂತಾಯಿದ್ದೆ. ಕೆಲವ್ರಿಗೆ ಉಪ್ಪಿಟ್ಟು ಅಂದರೆ ಮಕ ಸಿಂಡ್ರಿಸ್ಕೋತಾರೆ. ಇವಾಗ ತುಂಬ ಜನಕ್ಕೆ ದೋಸೆ ಬಹಳ ಫೇವ್ರೇಟ್. ಈ ದೋಸೆ ಕೂಡ ಹೆಂಗಿದೆ ಅಂತಂದರೆ, ಯಾರು ಕಂಡಿಡಿದ್ನೋ ಈ ದೋಸೆನ ಪುಣ್ಯಾತ್ಮ ಆತ. ಯಾಕೆಂದರೆ ಎಷ್ಟು ವೆರೈಟಿಗಳು ಬಂದುಬಿಟ್ಟಿದೆ, ದೇವರಿದ್ದಂಗೆ ಆಗೋಗಿದೆ ದೋಸೆ ಅನ್ನೋದು. ರವೆ ದೋಸೆ, ಖಾಲಿ ದೋಸೆ, ಸಾದಾ ದೋಸೆ, ಮಸಾಲೆ ದೋಸೆ, ಪುಡಿ ದೋಸೆ, ರಾಗಿ ದೋಸೆ, ಅಪ್ಪಪ್ಪ ಎಷ್ಟು ವೆರೈಟಿ ದೋಸೆಗಳು ಬಂದುಬಿಟ್ಟಿದೆ. ಆ ದೋಸೆಗಳಲ್ಲೂ ಬೆಂಗಳೂರಂಥ ಜಾಗದಲ್ಲಿ ಕೆಲವು ಫೇವ್ರೆಟ್ ಸ್ಪಾಟ್ಗಳೇ ಇದೆ. ದ್ವಾರಕಾ ಭವನ್ ಖಾಲಿ ದೋಸೆಗೆ, ಮಹಾಲಕ್ಷ್ಮಿ ಟಿಫನ್ ಸೆಂಟರ್ ಖಾಲಿ ದೋಸೆಗೆ ಮತ್ತು ಸಾಗು ದೋಸೆಗೆ. ನಾನು ಕಾಲೇಜಲ್ಲಿದ್ದಾಗ ವಿದ್ಯಾರ್ಥಿ ಭವನ್ ಭಾಳ ಫೇಮಸ್ ಆಗಿತ್ತು ಆಗಿನ ದಿವಸಗಳಲ್ಲಿ. ಅಲ್ಲಿನ ಮಸಾಲೆ ದೋಸೆ ತಿಂದೆ ಅಂತಂದ್ರೇ ಅದು ಒಂಥರ ಹೆಮ್ಮೆ ಹೇಳ್ಕೊಳ್ಳೋವಂಥ ವಿಚಾರ ಆಗಿತ್ತು. ಅಫ್ಕೋರ್ಸ್ ಇವಾಗ ಅದರ ಕ್ವಾಲಿಟಿ ಸ್ವಲ್ಪ ಕಮ್ಮಿ ಆಗಿದೆ. ದೆನ್ ನಮ್ಮ CTR ದೋಸೆ, ಶ್ರೀಸಾಗರ್ ಮಲ್ಲೇಶ್ವರಮಲ್ಲಿರೋದು. ದೆನ್ ಮಲ್ಲೇಶ್ವರಮಲ್ಲೇ ಜನತಾ ಹೋಟೆಲ್ ದೋಸೆ. ಪ್ಲಸ್ ಈಗೀಗ ಫೇಮಸ್ ಆಗ್ತಿರೋ, ಕೆಲವು ಜನ ತಮಾಷೆಗೆ ಹೇಳುವಂಥ ಹಾರ್ಟ್ ಅಟ್ಯಾಕ್ ದೋಸೆ, ರಾಮೇಶ್ವರಂ ದೋಸೆ. ಎಷ್ಟು ವಿಧವಾದ ದೋಸೆಗಳು ಬಂದುಬಿಟ್ಟಿದೆ. ಆ ದೋಸೆಗಳ ಸ್ಟಫಿಂಗಲ್ಲಿ ಕೂಡ ತುಂಬ ವೆರೈಟಿ ಆಗಿಬಿಟ್ಟಿದೆ. ಜನರಲಿ ಏನು ಆಲೂಗಡ್ಡೆ ಈರುಳ್ಳಿ ಪಲ್ಯ ವಾಸ್ ಎ ಸ್ಟಫಿಂಗ್ ಕಾಲ್ಡ್ ಮಸಾಲೆ ದೋಸೆಗೆ. ಈಗ ಅದು ಉಪ್ಪಿಟ್ಟು ಹಾಕಿ ಮಾಡ್ತಾರೆ ಸ್ಟಫಿಂಗ್ಗೆ. ಬಾತ್ ದೋಸೆ ಅಂತ ಮಾಡ್ತಾರೆ. ಅಂದರೆ ದೋಸೆ ಮಧ್ಯೆ ಏನೋ ಅವತ್ತಿಂದು ಚಿತ್ರಾನ್ನನೋ ಪಲಾವ್ ಏನೋ ಒಂದು ಹಾಕಿ ಮಾಡೋದು. ನಮ್ಮ ಬ್ಯಾಂಗ್ಳೂರಲ್ಲಿ ಒಂದು ಗಾಂಧಿನಗರ್ ಅಂತ ಒಂದು ಜಾಗ ಇದೆ. ಅಲ್ಲಿ ಒಂದು ಹೋಟ್ಲಲ್ಲಿ ಕೇಸರಿಬಾತ್ ದೋಸೆನಂತೆ. ತುಂಬ ಕೇಸರಿಬಾತ್ ಮಿಕ್ಬಿಟ್ಟಿತ್ತು ಅಂತ ಕಾಣುತ್ತೆ. ಸೊ ಅವನು ಅದನ್ನು ದೋಸೆ ಒಳಗಡೆ ಮಡಿಸಿಬಿಟ್ಟು ಕೇಸರಿಬಾತ್ ದೋಸೆ ಅಂತ ಮಾಡ್ದ. ಅದು ತುಂಬ ಫೇಮಸ್ಸು. ದೆನ್ ಚಾಕ್ಲೇಟ್ ದೋಸೆ. ಈ ದೋಸೆ ತಾಳಿರೋ ರೂಪ ಮತ್ತು ಅದಕ್ಕಿರೋ ಹೆಸರುಗಳು ಬಹಳ ವಿಚಿತ್ರವಾಗಿದೆ. ನಮ್ಮ ಕರ್ನಾಟಕದಲ್ಲಿ ದೋಸೆ ಅಂತೀವಿ, ತಮಿಳ್ನಾಡಲ್ಲಿ ದೋಸೈ ಅಂತಾರೆ, ಕೇರಳಲ್ಲಿ ಅದು ದೋಷ ಆಗಿಬಿಟ್ಟಿದೆ, ನಾರ್ತ್ ಇಂಡಿಯನ್ಸ್ಗೆ ಅದು ಡೋಸಾ. ಒಂದೊಂದು ಜಾಗದಲ್ಲಿ ಒಂದೊಂದು ಹೆಸರು ಕಸ್ಕೊತಾರೆ.
ಇನ್ನೊಂದು 2-3 ವೆರೈಟಿ ಹೇಳೋದು ಮರ್ತುಬಿಟ್ಟಿದ್ದೆ. ಮುಳುಬಾಗಲ್ ದೋಸೆ, ಅದಕ್ಕೆ ಅದರದೇ ಆದ ಫ್ಯಾನ್ ಬೇಸ್ ಇದೆ. ದಾವಣಗೆರೆ ಬೆಣ್ಣೆ ದೋಸೆ, ಅದರದೇ ಆದ ಫ್ಯಾನ್ ಪೇಜ್ಗಳಿದೆ, ಫ್ಯಾನ್ ಬೇಸ್ಗಳಿದೆ. ಸೊ ಈ ರೀತಿ ಬ್ರೇಕ್ಫಾಸ್ಟ್ ವಿಧವಾದ ರೀತಿಯಲ್ಲಿದೆ. ಅವುಗಳಲ್ಲಿ ಒಂದು ಫೇಮಸ್ ಬ್ರೇಕ್ಫಾಸ್ಟ್ ಬಗ್ಗೆ ಇಷ್ಟೊತ್ತು ನಾನು ಮಾತಾಡಿದ್ದೀನಿ, ದೋಸೆ ಬಗ್ಗೆ. ನಿಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಮಾಡುವಂಥ ಬ್ರೇಕ್ಫಾಸ್ಟ್ ಯಾವುದು? ದಯವಿಟ್ಟು ತಿಳಿಸಿ. ನಿಮಗೆ ಇಷ್ಟ ಆಗುವಂಥ ಬ್ರೇಕ್ಫಾಸ್ಟ್ ಯಾವುದು ಅದನ್ನು ತಿಳಿಸಿ. ಬೆಂಗಳೂರಲ್ಲಾಗಲಿ ಅಥವಾ ಬೇರೆ ಎಲ್ಲೇ ಆಗಲಿ ನೀವು ಕಂಡಂಥ ಫೇಮಸ್ ಬ್ರೇಕ್ಫಾಸ್ಟ್ ಸ್ಪಾಟ್ ಯಾವುದು ತಿಳಿಸಿ. ಅಲ್ಲಿಗೂ ಹೋಗೋಣ, ಆ ಜಾಗನೂ ಫೇಮಸ್ ಮಾಡೋಣ. ಯಾಕೆ ಅಂದರೆ ಬ್ರೇಕ್ಫಾಸ್ಟ್ ನಮ್ಮ ಬೆಳಗಿನ ಆಹಾರ, ಅದು ನಾವು ತಿಂತೀವಿ, ಬಹುಶಃ ದಿವಸ ಇಡೀ ಅದು ನಮಗೆ ಎನರ್ಜಿ ಕೊಡುತ್ತೆ. ಸೊ ಬ್ರೇಕ್ಫಾಸ್ಟ್ನ ದಯವಿಟ್ಟು ಯಾರು ಮಿಸ್ ಮಾಡೋದು ಬೇಡ, ಬೇಕಂದರೆ ಭಾಳ ಇಂಪಾರ್ಟೆಂಟ್ ಅದು. ಎಲ್ಲರ ಮನೆಯಲ್ಲೂ ಇರಲಿ. ಯಾವುದೇ ತಿಂಡಿ ತಿಂದರೂ ಚೆನ್ನಾಗಿ ತಿನ್ನೋಣ, ಸಂತೋಷವಾಗಿ ತಿನ್ನೋಣ, ಅನುಭವಿಸಿ ತಿನ್ನೋಣ. ಮತ್ತು ಈ ದೋಸೆ ತಿನ್ನೋದು ಅದೊಂದು ಕಲೆ ಆಗಿಬಿಟ್ಟಿದೆ. ಕೆಲವರು ಕರಳು ಬಗಲ್ದಿದ್ದಂಗೆ ಮಧ್ಯೆಯಿಂದನೇ ತೆಗೆದು ಅದನ್ನು ಪಲ್ಯದ ಸಮೇತ ತಿಂದ್ಬಿಡ್ತಾರೆ. ಇನ್ನು ಕೆಲವರು ತುದಿಯಿಂದ ತಗೊಂಡು ಚಿಕ್ಕ ಚಿಕ್ಕದಾಗಿ ಪೀಸ್ ತೊಗೊಂಡು ತಿಂತಾರೆ, ಚಟ್ನಿ ಜೊತೆ ತಿಂತಾರೆ, ಸಾಂಬಾರು ಜೊತೆ ತಿಂತಾರೆ, ಅದನ್ನು ಹಾಗೆ ತಿಂತಾರೆ. ಬ್ಯಾಂಗ್ಳೂರಲ್ಲಿ ಕೆಲವು ಜಾಗಗಳಲ್ಲಿ ಬೈಟು ದೋಸೆ ಅನ್ನೋದೇ ಫೇಮಸ್ ಆಗಿಬಿಟ್ಟಿದೆ. ಸಂಪಂಗಿ ರಾಮನಗರ ಅಂತ ಒಂದು ಜಾಗ ಇದೆ, ಅಲ್ಲಿ ಸಿದ್ದಪ್ಪ ಹೋಟ್ಲ್ ಅಂತ ಒಂದಿದೆ. ನೀವು ಅಲ್ಲಿ ಹೋಯ್ತು ಅಂತಂದರೆ ಫುಲ್ ಮಸಾಲೆ ದೋಸೆ ಸಿಕ್ಕರೆ ನಿಮ್ಮ 7 ಜನ್ಮದ ಪುಣ್ಯ ಅಂದ್ಕೊಬೇಕು. ಯಾಕೆಂದರೆ ಆ ಹೋಟ್ಲಲ್ಲಿರೋ ಕ್ರೌಡ್ಗೆ ಅವ್ರು ಸಪ್ಲೈ ಮಾಡೋಕ್ಕೆ ಸಾಧ್ಯ ಆಗೋದೇ ಅರ್ಧ ದೋಸೆ ಒಬ್ಬೊಬ್ಬರಿಗೆ. ಅದನ್ನೇ ಕೂತ್ಕೊಂಡು ಬೇಕಾದ್ರೆ 1 ಗಂಟೆ ಟೈಮ್ ಪಾಸ್ ಮಾಡಿ ಬೇಕಾದ್ರೆ ಪೂರ್ತಿ 2-3 ಹಾಫ್ ಆಫ್ ದೋಸೆನೇ ತಿನ್ಬೋದು. ಅದೇ ರೀತಿ ನಮ್ಮ ಗಾಂಧಿ ಬಜಾರಲ್ಲಿ ಕೂಡ ಬೆಂಗಳೂರಲ್ಲಿ ಉಡುಪಿ ಕೃಷ್ಣ ಭವನಲ್ಲಿ ಹಾಫ್ ಮಸಾಲೆ ದೋಸೆ ಅನ್ನೋದು ಫೇಮಸ್ ಆಗಿದೆ. ಈ ಬೈಟು ಕಲ್ಚರು ದೋಸೆಗೂ ಬಂದುಬಿಟ್ಟಿದೆ. ಸೊ ನಾಳೆ ಏನು ತಿಂಡಿ ಅನ್ನೋ ಪ್ರಶ್ನೆ ಒಂದು ಕ್ಯಾಶುಯಲ್ ಪ್ರಶ್ನೆ ಆಗದೇ ಇರಲಿ, ನಮ್ಗಳಿಗೆ ಅದು ಎಕ್ಸೈಟ್ಮೆಂಟ್ ಕೊಡೋ ಪ್ರಶ್ನೆ ಆಗಲಿ. ಅದು ನಾಳೆ ನಾವು ಪಡೋ ಸಂತೋಷನ ಹಿಂದೆ ಅನುಭವಿಸೋ ಅಂಥ ಒಂದು ಫೀಲಿಂಗ್ ನಮಗೆ ಬರಲಿ ಈ ಪ್ರಶ್ನೆ ಕೇಳಿದಾಗ. ಮತ್ತು ಈ ಪ್ರಶ್ನೆಯಿಂದ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ತಿಂಡಿ, ಅದು ಒಂದೇ ಆಗಿರ್ಬೋದು, 2 ಆಗಿರ್ಬೋದು, ಎಲ್ಲರಿಗೂ ಅವ್ರ ಇಷ್ಟವಾದ ತಿಂಡಿ ಸಿಗೋ ಹಾಗೆ ಆಗಲಿ ಅಂತ ಚೆನ್ನಾಗಿರುತ್ತೆ. ಹಂಗಾದರೆ ಈ ಎಪಿಸೋಡ್ ಹೇಗೆ ಅನ್ನಿಸ್ತು ಸ್ನೇಹಿತರೆ ನಿಮಗೆ? ನಿಮ್ಮ ವ್ಯೂಸ್ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಇದುವರೆಗೂ ನೀವು ಹಾಡು ಹರಟೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ ಬಹಳ ಮುಖ್ಯ. ಇದು ನನಗೆ ಮುಂದೆ ಇನ್ನೂ ವಿಧವಾದ ಸಬ್ಜೆಕ್ಟ್ಗಳನ್ನ ತರೋದಕ್ಕೆ ನನಗದು ಎನ್ಕರೇಜ್ಮೆಂಟ್ ಕೊಡುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆಗಿದ್ದರೆ ಶೇರ್ ಮಾಡಿ. ಮುಂದಿನ ಎಪಿಸೋಡ್ವರೆಗೂ ನಮಸ್ಕಾರ.